ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದೆ ಅಂತ ನಿಮಗೇನಾದರೂ ಅನಿಸಿದ್ರೆ, ಈ ಭೂಮಿನಲ್ಲಿ ಏನೋ ದೋಷ ಇದೆ, ನಾವಿರುವಂಥ ಮನೆ, ನಾವು ಕಟ್ಟಿಸಿರುವಂಥ ಮನೆ ಅಥವಾ ನಾವು ವಾಸ ಮಾಡ್ತಾ ಇರುವಂಥ ಮನೆಯಲ್ಲಿ ಅಥವಾ ಭೂಮಿಯಲ್ಲಿ ಸಮಸ್ಯೆಗಳಿದೆ ಅಂತ ನಿಮಗೇನಾದರೂ ಅನಿಸಿದ್ರೆ ಈ ಪರಿಹಾರ ಕ್ರಿಯೆಯನ್ನು ನೀವು ಮಾಡಿ ನೋಡಬಹುದು. ಯಾವುದಾದ್ರು ಒಂದು ಒಳ್ಳೆಯ ದಿನವನ್ನು ಆಯ್ಕೆ ಮಾಡ್ಕೊಳ್ಳಿ. ಆದರೆ ಪ್ರತಿ ಸಲ ನಿಮ್ಮ ಮನೆಯನ್ನು ಒರೆಸುವಾಗ ತುಂಬ ಜನ ಹೇಳ್ತಾರೆ ಕಲ್ಲುಪ್ಪು ಹಾಕಿ ಅದು ಅಂತ. ಸ್ವಲ್ಪ ಲಿಂಬೆ ರಸವನ್ನು ಹಾಕಿ, ಕಲ್ಲುಪ್ಪು ಬೇಡ, ಸ್ವಲ್ಪ ಲಿಂಬೆ ರಸವನ್ನು ನೀರಿಗೆ ಹಾಕಿ ಅದರಿಂದ ಮನೆಯನ್ನು ಒರೆಸೋದನ್ನು ಇಟ್ಕೊಳ್ಳಿ. ಗುರುವಾರ ದಿನ ಯಾವುದೇ ಕಾರಣಕ್ಕೂ ಮನೆಯನ್ನು ಒರೆಸಬೇಡಿ. ಇದು ತುಂಬ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ಒರೆಸೋಕೆ ಹೋಗ್ಬೇಡಿ. ಬೇರೆ ದಿನಗಳಾದರೆ ಓಕೆ ಇರುತ್ತೆ. ಗುರುವಾರ ದಿನ ಮನೆಯನ್ನು ಒರೆಸಬೇಡಿ. ಮೂರನೇದು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಅದರಲ್ಲಿ ಒಂದು ಹಿಡಿ ಕಲ್ಲು ಉಪ್ಪು, ಒಂದು ಹಿಡಿ ಕಲ್ಲು ಉಪ್ಪು, ಒಂದು ಹಿಡಿ ಬಿಳಿ ಅಥವಾ ನೀವು ಹಳದಿ ಕಲರಲ್ಲಿ ನೋಡಿರ್ಬೋದು ಸಾಸಿವೆ ಬರುತ್ತೆ, ಒಂದು ಹಿಡಿ, ಓಕೆನಾ? ಅದನ್ನು ಹಾಕಿ ಅದ್ರ ಜೊತೆಗೆ ಒಂದು ಚಿಕ್ಕ ಪೀಸ್, ಯಾವುದಾದ್ರು ಒಂದು ಚಿಕ್ಕ ತುಂಡು ಪಟಿಕಾರ, ಅಂಗಡಿಗಳಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಬಿಳಿ ಬಣ್ಣದ ಕಲ್ಲಿರ್ತದೆ, ಅದು ಒಂದು ತುಂಡನ್ನು ಅದರಲ್ಲಿ ಹಾಕಿ ಇದನ್ನು ಗಂಟು ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಒಳಭಾಗದಲ್ಲಿ, ಹೊರಗಡೆ ಅಲ್ಲ ಒಳಭಾಗದಲ್ಲಿ ಮೇಲ್ಗಡೆ ಎಲ್ಲಾದರೂ ಇದನ್ನು ಹಾಕಿ. ನಾವು ಒಳಗಡೆ ಬಂದ್ರ ಮೇಲೆ ಮೇಲ್ಗಡೆ ಕೆಲವೊಂದು ದೇವಸ್ಥಾನದ ತೆಂಗಿನಕಾಯಿನ ಅಥವಾ ಅಂಕೋಲೆ ಸಂಕೋಲೆ ಇದನ್ನು ಕೆಲವರು ಒಳಗಡೆ ಹಾಕ್ತಾರೆ, ಕೆಲವರು ಹೊರಗಡೆ ಹಾಕ್ತಾರೆ, ಕೆಲವರು ದೇವರ ಪಟಗಳನ್ನು ಹಾಕಿರ್ತಾರೆ ಆಂಜನೇಯಂದೆಲ್ಲ. ಸೊ ಆ ಜಾಗದಲ್ಲಿ ಈ ಒಂದು ಗಂಟನ್ನು ನೀವು ಹಾಕಿಡಿ. ನಿಮ್ಮ ಮನೆಯಲ್ಲಿ ಅಥವಾ ಆ ಜಾಗದಲ್ಲಿ ಯಾವುದಾದ್ರು ನಕಾರಾತ್ಮಕ ಶಕ್ತಿಗಳಿಂದ ಏನಾದರೂ ತೊಂದರೆ ಆಗ್ತಾಯಿದ್ರೆ ಅದು ನಿವಾರಣೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.